ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತೇನೆ. ಹೆಚ್ಚು ಜನರು ಹೊರಗೆ ಬಲವಾಗಿರುತ್ತಾರೆ, ಆದರೆ ಒಳಗೆ ಯಾವಾಗ ಹೊಡೆದು ಹೋಗಿರುವರೋ ಯಾರಿಗೂ ಗೊತ್ತಾಗುವುದಿಲ್ಲ. ಏಲಿಯನು ದೇವರ ಮಹಾಪ್ರವಾದಿ, ಆದರೂ ಒಂದು ದಿನ ಒಳಗಿನಿಂದ ಸಂಪೂರ್ಣವಾಗಿ ಹೊಡೆದು ಹೋಗಿದ್ದನು. ಆ ಕ್ಷಣದಲ್ಲಿ ದೇವರು ಅವನಿಗೆ ಏನು ಮಾಡಿದನು ಗೊತ್ತಾ? ಏಲಿಯನು ದೇವರ ಶಕ್ತಿಯುಳ್ಳ ಪ್ರವಾದಿ. ಅವನ ಮೂಲಕ ದೇವರು ಅನೇಕ ಅದ್ಭುತಗಳನ್ನು ಮಾಡಿದನು. ಒಂದು ದಿನ ದೊಡ್ಡ ಜ್ಞಾನ ಮತ್ತು ಶಕ್ತಿಯಿಂದ ಬಾಳನ ಪ್ರವಾದಿಗಳನ್ನು ಎದುರಿಸಿ ವಿಜಯವನ್ನು ಕಂಡನು. ಆದರೆ ನಂತರ ಅವನ ಜೀವನದಲ್ಲಿ ಒಂದು ಭಯದ ಕ್ಷಣ ಬಂದಿದೆ. ರಾಣಿ ಯೆಜೆಬೇಲಳು ಅವನನ್ನು ಹಾನಿ ಮಾಡುವಳೆಂದು ಅವನಿಗೆ ತಿಳಿದು ಬಂದಿತು. ಅವನ ಮನಸ್ಸಿನ ಒಳಗೆ ಏನಾಯಿತೆಂದರೆ ಭಯ, ಒಂಟಿತನ, ಸತ್ತರೆ ಸುಲಭವಾಗಿರುತ್ತದೆ ಅನ್ನುವ ಮಟ್ಟಕ್ಕೆ ದೌರ್ಬಲ್ಯ ಎಲ್ಲವೂ ವ್ಯರ್ಥವಾದಂತೆ ಕಾಣಿತು. ಏಲಿಯನು ಆ ಕ್ಷಣದಲ್ಲಿ ಒಳಗಿನಿಂದ ಒಡೆದು ಹೋಗಿದ್ದನು. ದೇವರು ಎಲಿಯನ ಅಂತರಂಗದಲ್ಲಿ ಒಡೆದು ಹೋಗಿರುವ ಸ್ಥಿತಿಯನ್ನು ಗಮನಿಸಿದನು. 1 ಅರಸುಗಳು 19ನೇ ಅಧ್ಯಾಯ 4ನೇ ವಚನದಲ್ಲಿ ಏಲಿಯನು ಹೀಗನ್ನುತ್ತಾನೆ: ಆದರೆ ಅವನು ಅರಣ್ಯದಲ್ಲಿ ಒಂದು ದಿವಸದ ಪ್ರಯಾಣ ಮಾಡಿ ಶಿಟ್ಟಿಮ್ ಮರದ ಕೆಳಗೆ ಕುಳಿತು ತಾನು ಸಾಯಬೇಕೆಂದು ಬೇಡಿಕೊಂಡು, ಕರ್ತನೇ, ಈಗ ಸಾಕು, ನನ್ನ ಪ್ರಾಣವನ್ನು ತೆಗೆದುಕೋ, ಯಾಕೆಂದರೆ ನನ್ನ ಪಿತೃಗಳಿಗಿಂತ ನಾನು ಉತ್ತಮನಲ್ಲ ಅಂದನು. ದೇವರು ಅವನನ್ನು ದೂಷಿಸಲಿಲ್ಲ. ನೀನು ಯಾಕೆ ಹೀಗೆ ಮಾತನಾಡಿದೆ ಅಂತ ಹೇಳಲಿಲ್ಲ. ಅದರ ಸಲುವಾಗಿ ದೇವರು ಏಲಿಯನ ಜೀವಿತದಲ್ಲಿ 2 ಅದ್ಭುತ ಕೆಲಸಗಳನ್ನು ಮಾಡಿದರು. ಮೊದಲನೇದಾಗಿ ದೇವರು ಅವನಿಗೆ ವಿಶ್ರಾಂತಿಯನ್ನು ಕೊಟ್ಟರು. 1 ಅರಸುಗಳು 19ನೇ ಅಧ್ಯಾಯ 5ನೇ ವಚನದಲ್ಲಿ ಅವನು ಶಿಟ್ಟಿ ಮರದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡುತ್ತಿರುವಾಗ ಇಗೋ, ಒಬ್ಬ ದೂತನು ಅವನನ್ನು ತಟ್ಟಿ ಅವನಿಗೆ ಎದ್ದು ತಿನ್ನು ಅಂದನು. ಅವನು ಎದ್ದು ನೋಡಿದಾಗ ಇಗೋ, ಕೆಂಡದಲ್ಲಿ ಸುಡಲ್ಪಟ್ಟ ರೊಟ್ಟಿಯೂ ಒಂದು ತಂಬಿಗೆ ನೀರು ಅವನ ತಲೆಯ ಕಡೆಗೆ ಇತ್ತು. ಆಗ ಅವನು ತಿಂದು ಕುಡಿದು ಮಲಗಿಕೊಂಡನು. ದೇವರು ಮೊದಲು ಪ್ರಭಾವ ಕೊಡಲಿಲ್ಲ, ವಿಶ್ರಾಂತಿಯನ್ನು ಕೊಟ್ಟರು. ಎರಡನೆಯದಾಗಿ ದೇವರು ಅವನೊಡನೆ ಶಾಂತವಾದ ಧ್ವನಿಯಲ್ಲಿ ಮಾತನಾಡಿದರು. 1 ಅರಸರು 19ನೇ ಅಧ್ಯಾಯ 11ರಿಂದ 13 ವಚನಗಳಲ್ಲಿ ನಾವು ಕಾಣಬಹುದು: ಇಗೋ, ಕರ್ತನು ಹಾದು ಹೋದನು. ಕರ್ತನ ಮುಂದೆ ಬೆಟ್ಟಗಳನ್ನು ಭೇದಿಸುವಂತ, ಗುಡ್ಡಗಳನ್ನು ಒಡೆಯುವಂತ ಮಹಾಬಲವಾದ ಗಾಳಿ. ಆ ಗಾಳಿಯಲ್ಲಿ ಕರ್ತನು ಇರಲಿಲ್ಲ. ಗಾಳಿಯು ತರುವಾಯ ಬೆಂಕಿಯು, ಬೆಂಕಿಯ ತರುವಾಯ ಮೆಲ್ಲನೆಯಾದಂಥ ಸೂಕ್ಷ್ಮವಾದಂಥ ಶಬ್ದವು. ಅದರಲ್ಲೇ ದೇವರು ಇದ್ದನು. ಏಲಿಯನ ಒಡೆದ ಹೃದಯಕ್ಕೆ ಗದ್ದಲದ ದೇವರ ಧ್ವನಿ ಬರಲಿಲ್ಲ, ಆದರೆ ಸಣ್ಣ ಸಮಾಧಾನದ ಧ್ವನಿ ಬಂದಿತು. ಇದರಲ್ಲಿ ನಾವು ಏನು ಕಲಿಯಬಹುದೆಂದರೆ, ಆತ್ಮಿಕವಾಗಿ ಬಲವಾಗಿದ್ದರೂ ಸಹ ಒಳಗಿನಿಂದ ಒಡೆಯಬಹುದು. ಲೌಕಿಕ ಒತ್ತಡದಿಂದ, ಅಸಮಾಧಾನದಿಂದ, ಸೋಲುವಿನಿಂದ ಕುಗ್ಗುವುದು ಸಹಜ. ದೇವರ ಸೇವಕನಾದ ಏಲಿಯನು ಅದನ್ನೇ ಅನುಭವಿಸಿದನು. ಹಾಗೆಯೇ ನಾವು ಒಳಗಿನಿಂದ ಒಡೆಯಲ್ಪಟ್ಟಾಗ ದೇವರು ಇನ್ನೂ ಹತ್ತಿರ ಬರುತ್ತಾನೆ. ಕೀರ್ತನೆ 34ನೇ ಅಧ್ಯಾಯ 18ನೇ ವಚನದಲ್ಲಿ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ನಮ್ಮನ್ನು ಹಂತ ಹಂತವಾಗಿ ಗುಣಪಡಿಸುತ್ತಾನೆ. ದೇವರು ಕರೆಯ ಮೂಲಕ ಸಮಾಧಾನದಿಂದ ಹೊಸ ಮಾರ್ಗದೊಂದಿಗೆ ನಮ್ಮ ಒಡೆದ ಹೃದಯವನ್ನು ಸ್ಪರ್ಶಿಸುತ್ತಾನೆ. ನೀವು ಬಿಟ್ಟುಕೊಡಲು ಬಯಸಿದಾಗ ಯೇಸು ನಿಮ್ಮ ಕೈಯನ್ನು ಹಿಡಿದು ನಾನು ಇಲ್ಲೇ ಇದ್ದೇನೆ ಎಂದು ಹೇಳುವ ದೇವರಾಗಿದ್ದಾರೆ. ನಿನಗಾಗಿ ಶಿಲುಬೆಗೆ ಹೋದ ಯೇಸುಕ್ರಿಸ್ತನು ಇಂದು ನಿನ್ನ ಹೃದಯದ ಒಡೆತವಿಗೂ ಚಿಕಿತ್ಸೆ ಕೊಡಬಲ್ಲ. ಈ ಶ್ರಮ ದಿನಗಳ ಕಾಲ ನಮ್ಮ ಒಳಗಿನ ಒಡೆತಗಳನ್ನು ದೇವರ ಮುಂದೆ ತೆರೆದಿಡುವ ಕಾಲವಾಗಿದೆ. ದೇವರು ಎಲಿಯನಿಗೆ ಮಾಡಿದಂತೆ ಇಂದು ನಮ್ಮನ್ನು ಎತ್ತುತ್ತಾನೆ, ಶಕ್ತಿಗೊಳಿಸುತ್ತಾನೆ, ಮೃದುವಾಗಿ ಮಾತನಾಡುತ್ತಾನೆ, ಹೊಸ ದಾರಿಗೆ ಕರೆದೊಯ್ಯುತ್ತಾನೆ. ಪ್ರಿಯರೇ, ಈ ದಿನ ಒಳಗಿನಿಂದ ಒಡೆದು ಹೋದರೂ ದೇವರು ನಮ್ಮನ್ನು ಬಲವಿಲ್ಲದವರೆಂದು ನೋಡುವುದಿಲ್ಲ, ನಮ್ಮನ್ನು ಕಟ್ಟುವಂತಹ ದೇವರಾಗಿದ್ದಾರೆ. ಏಲಿಯನ ಮುರಿದ ಮನಸ್ಸಿನ ನಂತರ ದೇವರು ಅವರನ್ನು ಹೊಸ ಮಾರ್ಗಕ್ಕೆ ನಡೆಸಿದನು. ಇಂದು ದೇವರು ನಿಮಗೆ ಹೇಳುತ್ತಿರುವ ಮಾತು, ಮುಂದಿನ ದಾರಿ ದೊಡ್ಡದು, ನಾನು ನಿನ್ನೊಡನೆ ಇದ್ದೇನೆ ಎಂಬುದಾಗಿ. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಮಾಡಲು ಅವಕಾಶ ಕೊಡಿ. ಅವರ ಮೆಲ್ಲನ ಸ್ವರವನ್ನು ಸೂಕ್ಷ್ಮದಿಂದ ಕೇಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.